ಹೆಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಕರ್ಪೂರದಿಂದ ಆಗುವ ಕೆಲವೊಂದು ಲಾಭಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಕರ್ಪೂರನ ನಾನು ದೀಪದೊಳಗೆ ಹಾಕೊಳ್ತಾ ಇದ್ದೀನಿ. ಇದರಿಂದ ದೀಪ ಜಾಸ್ತಿ ಹೊತ್ತು ಹುರಿಯುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸಂಜೆ ಮೇಲೆ ಈ ರೀತಿ ದೀಪನ ಹಚ್ಕೊಂಡ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಬಾಗಿಲದ ಆಚೆ ಕೂಡ ಇಡ್ಬೋದು, ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಒಂದ್ಸಲ ಈ ಟಿಪ್ನ ಫಾಲೋ ಮಾಡಿ ನೋಡಿ, ಪದೇ ಪದೇ ಇದೇ ರೀತಿ ನೀವು ದೀಪ ಹಚ್ತಾ ಇರ್ತೀರಾ. ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದುಬಿಟ್ಟು, ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಆ ಬಟ್ಟೆಗೆ ನಾನು 3 ಕರ್ಪೂರ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತೇಳಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಬೋದು. ಇದನ್ನು ನಾನು ಕಟ್ಕೊಬೋದು, ಇಲ್ಲ ಅಂತೇಳಿದರೆ ಒಂದು ರಬ್ಬರ್ ಬ್ಯಾಂಡ್ ಮೂಲಕ ಇದನ್ನು ನಾನು ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಗಂಟು ಕೂಡ ಹಾಕ್ಕೊಬೋದು. ರಬ್ಬರ್ ಬ್ಯಾಂಡ್ ಬೇಗ ಕೈಗೇನು ಸಿಗೋದಿಲ್ಲ, ಸಿಕ್ಕಿಲ್ಲ ಅಂದರೆ ನೀವು ಗಂಟು ಕೂಡ ಹಾಕ್ಕೊಬೋದು. ಇದನ್ನು ನಾನು ಅಕ್ಕಿ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇದರಿಂದ ಅಕ್ಕಿ ಜಾಸ್ತಿ ಕಾಲ ಹಾಗೆ ಇರುತ್ತೆ, ಇದು ಹುಳ ಆಗೋದಿಲ್ಲ, ಹಾಗೆ ಸ್ಮೆಲ್ ಕೂಡ ಆಗೋದಿಲ್ಲ. ಈ ಟಿಪ್ಸ್ನ ಕೂಡ ನೀವು ಫಾಲೋ ಮಾಡಿ ನೋಡಿ. ಅಕ್ಕಿ ಅಲ್ಲದೆ ಬೇರೆ ಡಬ್ಬಿಗಳು ಕೂಡ ನೀವು ಹಾಕಿ ಇಟ್ಕೊಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾನು ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಇದೊಂದು ನಿಮ್ಗೆ ಗೊತ್ತಾಗ್ಬಿಟ್ರೆ ಬೆಳ್ಳುಳ್ಳಿ ಸಿಪ್ಪೆನ ನೀವು ಬಿಸಾಕೋದೇ ಇಲ್ಲ. ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನು ತೆಂಗಿನ ನಾರು ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ತೆಂಗಿನ ನಾರು ಇದ್ದೇ ಇರುತ್ತೆ, ಅದು ಕೂಡ ತೊಗೊಳ್ಳಿ. ಅದ್ರ ಜೊತೆ ಒಂದು 3 ರಿಂದ 4 ನಾನು ಕರ್ಪೂರ ತೊಗೊಳ್ತಾ ಇದ್ದೀನಿ. ಆ ಕರ್ಪೂರಕ್ಕೆ ನಾನಿವಾಗ ಕಡ್ಡಿಗೆ ಇಟ್ಕೊಂಡು ಬೆಂಕಿ ಹಚ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಬೇಗನೆ ಹತ್ಕೊಂಡ್ಬಿಡುತ್ತೆ. ಕರ್ಪೂರ ಕರ್ಗೋವರೆಗೂ ಬೆಂಕಿ ತುಂಬ ಚೆನ್ನಾಗಿ ಉರಿತಾ ಇರುತ್ತೆ. ಅದ್ರ ಜೊತೆ ತೆಂಗಿನ ನಾರು ಕೂಡ ತುಂಬ ಚೆನ್ನಾಗಿ ಉರಿತಾ ಇರುತ್ತೆ. ಸೊ ಅದೆಲ್ಲದನ್ನು ಕಡಿಮೆ ಆದಮೇಲೆ ಈ ರೀತಿ ಒಂದು ಒಳ್ಳೆ ಹೊಗೆ ಬರ್ತಾ ಇರುತ್ತೆ. ನಿಜವಾಗ್ಲೂ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಇದನ್ನು ನೀವು ಪ್ರತಿದಿನ ಹಚ್ಚೋದ್ರಿಂದ ಮನೆಯೊಳಗೆ ಚಿಕ್ಕ ಚಿಕ್ಕ ಹುಳಗಳು, ಹಾಗೆ ಇರುವೆ, ಸೊಳ್ಳೆ ಇವೆಲ್ಲ ಬರೋದಿಲ್ಲ. ಒಂದ್ಸಲ ಈ ಟಿಪ್ನ ಟ್ರೈ ಮಾಡಿ ನೋಡಿ. ಹಾಗೆ ಎಲ್ಲ ಕಡೆನೂ ನೀವು ಹೊಗೆ ಹಾರಿಸಿದ್ಮೇಲೆ ಮನೆಯಿಂದ ಆಚೆ ಕಡೆ ಒಂದು ಸ್ವಲ್ಪ ಹೊತ್ತು ಇಡಿ, ಅದು ಫುಲ್ಲು ಕೆಟ್ಟೋವರೆಗೂ ಅಲ್ಲೇ ಇಟ್ಬಿಡು. ತಿರುಗಿ ದಿನ ಬೆಳಿಗ್ಗೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇದನ್ನು ಕ್ಲೀನ್ ಮಾಡ್ಕೊಬೋದು. ಸಂಜೆ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಕ್ಕ ಕಾಟನ್ ಬಟ್ಟೆಗೆ ಒಂದು 5 ರಿಂದ 6 ಕರ್ಪೂರ ಹಾಕೊಳ್ತಾ ಇದ್ದೀನಿ. ಇದನ್ನು ಸೇಮ್ ಅದೇ ರೀತಿ ಗಂಟು ಹಾಕೊಬೋದು, ಇಲ್ಲ ಅಂದರೆ ರಬ್ಬರ್ ಬ್ಯಾಂಡ್ ಮುಖಾಂತರ ಇದನ್ನು ನಾವು ಟೈ ಮಾಡ್ಕೊಬೋದು. ನೋಡಿ ಈ ರೀತಿ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ನೀವು ನಿಮ್ಮ ಕಬೋರ್ಡ್ಸಲ್ಲಿ ಕೆಳಗಡೆ, ಅಂದರೆ ಒಂದು ಸ್ವಲ್ಪ ಬಟ್ಟೆಗಳನ್ನ ಮೇಲೆ, ಇನ್ನು ಸ್ವಲ್ಪ ಬಟ್ಟೆಗಳು ಕೆಳಗಡೆ ಇಟ್ಕೊಂಡು ಇದನ್ನು ಮಿಡಲಲ್ಲಿ ನೀವು ಇಟ್ಕೊಬೇಕಾಗುತ್ತೆ. ನಿಮ್ದು ಎಷ್ಟು ಕಬೋರ್ಡ್ಸ್ ಇರುತ್ತಲ್ಲ ಎಲ್ಲ ಕಬೋರ್ಡ್ಸ್ಗೂ ಕೂಡ ಒಂದೊಂದು ಇಟ್ಕೊತಾ ಬಂದರೆ ಬಟ್ಟೆಗಳು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಇದು ಅಂದರೆ ರೇಷ್ಮೆ ಬಟ್ಟೆಗಳಿಟ್ಟರೆ ಏನು ಡ್ಯಾಮೇಜ್ ಆಗೋಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಘಮ ಬರ್ತಾ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಒಂದು ಸ್ಪ್ರೇಯಿಂಗ್ ಬಾಟಲ್ ತೊಗೊಂಡಿದ್ದೀನಿ. ಆ ಬಾಟಲ್ಗೆ ನಾನು ಅರ್ಧ ಕರ್ಪೂರನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ವಿಮ್ ಜೆಲ್ಲು, ಹಾಗೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ವಿಮ್ ಜೆಲ್ಲು ನೀರು ಯಾವಾಗಲೂ ರೆಡಿ ಇರುತ್ತೆ. ಸೊ ಅದಕ್ಕೆ ನಾನು ಅರ್ಧ ಕರ್ಪೂರನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಈ ಒಂದು ಸ್ಪ್ರೇನ ನಾವು ಡೈನಿಂಗ್ ಟೇಬಲ್ಲು, ಹಾಗೆ ನಮ್ಮ ಕಿಚನ್ ಸ್ಲ್ಯಾಬ್ ಮೇಲೆ ಪ್ರತಿಯೊಂದಕ್ಕೂ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತಾ ಬಂದರೆ ಯಾವುದೇ ರೀತಿ ಕ್ರಿಮಿಕೀಟಾಣುಗಳು ನಮ್ಮ ಹತ್ರನೂ ಕೂಡ ಸುಲಿಯೋದಿಲ್ಲ. ಒಂದು ಸಲ ಈ ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ಹೇಗೆ ಅನಿಸ್ತು ಅಂತೇಳಿ ಕೂಡ ತಿಳಿಸ್ಕೊಡಿ. ಇವತ್ತಿನ ಟಿಪ್ಸ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.